ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಫುಡ್ ವರ್ಲ್ಡ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸಾಬುದಾನಿ ಕಿಚಡಿ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಸ್ಟಾರ್ಟಿಂಗ್ ಆಫ್ ದಿ ಶಾರ್ಟ್ ಹಾಕಿದ್ದೀನಿ. ಸೊ ಫಸ್ಟ್ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ತಿದ್ದೀನಿ. ಜೀರಿಗೆ ಸಾಸಿವೆ ಸುಟ್ಟಾದಮೇಲೆ ಅದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಅದು ಬೇಯಿಸ್ಕೊಂಡಾದ್ಮೇಲೆ ಶೇಂಗಾ ಅಂದರೆ ಕಡಲೆಬೀಜ, ರೋಸ್ಟೆಡ್ ಕಡಲೆಬೀಜನ ಹಾಕ್ತಿದ್ದೀನಿ. ಇದು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಸಾಬುದಾನಿ ಕಿಚಡಿಗೆ. ಅದು ಸ್ವಲ್ಪ ಕೆಂಪಗಾದಮೇಲೆ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಸಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡಾದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಇದೆಲ್ಲನೂ ಅಂದರೆ ನೀವು ಸಾಬುದಾನಿ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಂತೆ ನಾನು ಎಲ್ಲ ಅಂದಾಜು ಮೇಲೆ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಎಣ್ಣೆಯಲ್ಲಿ ಬೇಯಿಸ್ಕೊಂಡಾದಮೇಲೆ ನಾನು ಅದು ಎಲ್ಲ ಕೆಂಪಗಾದಮೇಲೆ ಈರುಳ್ಳಿ ಎಲ್ಲ ಕೆಂಪಗಾದಮೇಲೆ ನಾನು ಅದಕ್ಕೆ ಸಾಬುದಾನಿ ನೆನೆಸ್ಕೊಂಡಿದ್ದೀನಿ. ನೀವು ಮಾಡೋಕ್ಕೂ 3 ಗಂಟೆ ಮುಂಚೆ ಅದನ್ನು ನೆನೆಸ್ಕೊಂಡು ಇಟ್ಕೋಬೇಕು. ಸೊ ನಾನು 3 ಗಂಟೆ ಮುಂಚೆ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ರುಚಿಗೆ ತಕ್ಕಂತೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಾದ್ಮೇಲೆ ನಾನು ರೋಸ್ಟೆಡ್ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ, ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ, ರೋಸ್ಟ್ ಮಾಡ್ಕೊಂಡಿರೋ ಶೇಂಗಾನ. ಸೊ ಇದು ಒಂದು ಮೇನ್ ಇಂಗ್ರೀಡಿಯೆಂಟ್. ನಿಮಗೆ ಇದು ಹಾಕೋದ್ರಿಂದ ಫ್ಲೇವರ್ ಅಲ್ಲದೇ ಟೇಸ್ಟು ಚೆನ್ನಾಗಿ ಬರುತ್ತೆ ಆ ಸಾಬುದಾನಿ ಕಿಚಡಿದು. ಸೊ ಅದನ್ನು ಎಲ್ಲ ಹಾಕ್ಕೊಂಡ್ಬಿಟ್ಟು ಉಪ್ಪು ಮತ್ತು ರೋಸ್ಟೆಡ್ ಶೇಂಗಾ ಕಡಲೆ ಬೀಜದ್ದು ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಾಬುದಾನಿ ಕಿಚಡಿ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಸೊ ಟ್ರೈ ಇಟ್. ಥ್ಯಾಂಕ್ ಯು.